ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಇದು ವಿಶೇಷ ಸಂದರ್ಶನ. ನಾನು ವಿನಾಯಕ್ ಗಂಗೊಳ್ಳಿ. ಇಂದಿನ ಸಂದರ್ಶನದ ವಿಶೇಷ ಅತಿಥಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಮ್ಮ ಸರ್ಕಾರ ತಮ್ಮ ಆಡಳಿತವನ್ನು ದೇವರಾಜ ಅರಸು ಅವರ ಆಡಳಿತಕ್ಕೆ ಹೋಲಿಸ್ತಾರೆ. ಆ ಥರದ ಒಂದು ನಿಷ್ಕಳಂಕ ರಾಜಕಾರಣಿ ತಾವು ಕಳೆದ 5 ದಶಕಗಳಿಂದ ರಾಜಕಾರಣ ಮಾಡ್ತಾ ಇದ್ದೀರಿ ಅಂತೇಳುವಂಥ ತಮ್ಮ ಬಗ್ಗೆ ಒಂದು ಚರ್ಚೆ ಇದೆ. ಆದರೆ ನಿಮಗೆ ಮತ್ತು ನಿಮ್ಮ ಸರ್ಕಾರಕ್ಕೆ ಈಗ ಒಂದು ಮೂಡ ಕಪ್ಪು ಚುಕ್ಕೆ ಬಂದಿದೆ. ಏನು ಹೇಳ್ತೀರಿ ಸರ್? ಅಲ್ಲ, ಮೂಡ ಕಪ್ಪು ಚುಕ್ಕೆ ಅಂತಂದರೆ ನನ್ನ ಹೆಂಡ್ತಿ 3 ಎಕರೆ 16 ಗುಂಟೆ ತಗೊಂಡಿರ್ತಕ್ಕಂಥದ್ದು ಕಪ್ಪು ಚುಕ್ಕೆ ಅಲ್ಲ. ಅದು ಕಾನೂನು ರೀತಿ ಇರ್ತಕ್ಕಂಥದ್ದು. ಅದು ಯಾವುದೇ ಹಗರಣ ಅಲ್ಲ, ಕಪ್ಪು ಚುಕ್ಕೆನೂ ಅಲ್ಲ. ಮೂಡಾದಲ್ಲಿ ಏನು ಕಾನೂನು ಬಾಹಿರವಾಗಿ ನಡೆದಿದೆ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ರಿಪೋರ್ಟ್ ಬಂದ ಮೇಲೆ ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಸರ್, ಈಗ ಈ ಅಲಾಟ್ ಪ್ರಕ್ರಿಯೆ ಹೇಗಾಯಿತು, ಯಾವಾಗಾಯಿತು ಅಂತ ಹೇಳುವಂಥದ್ದನ್ನು ಹೇಳ್ಬೋದಾ ಸರ್? ಈಗ BJP ಸರ್ಕಾರದಲ್ಲಿ ತಮಗೆ ಅಲಾಟ್ ಆಗಿದ್ದು ಅಂತ ಹೇಳ್ತಾ ಇರೋದು ತಾವು. ಈ ಪ್ರೋಸೆಸ್ ಹೇಗಾಯಿತು ಅಂತ ಹೇಳ್ಬೋದು? ಈಗ ಪ್ರೋಸೆಸ್ ಅಂತಂದರೆ 464 ಸರ್ವೆ ನಂಬರ್ 464 ನನ್ನ ಹೆಂಡ್ತಿಗೆ ದಾನವಾಗಿ ಬಂದಿದ್ದಂಥ ಪ್ರಾಪರ್ಟಿ. ಅದನ್ನು ಮೂಡಾದವರು ಸೈಟ್ ಮಾಡಿ ಹಂಚ್ಬಿಡ್ತಾರೆ ಕಾನೂನು ಬಾಹಿರವಾಗಿ. ಅಂದರೆ ಕಾನೂನು ಬಾಹಿರ ಡಿನೋಟಿಫೈಡ್ ಆಗಿರ್ತಕ್ಕಂಥ ಜಮೀನನ್ನು 3 ಎಕರೆ 16 ಗುಂಟೆಯನ್ನು ನನ್ನ ಹೆಂಡ್ತಿ ಹೆಸರಿನಲ್ಲಿ ಇತ್ತು, ದಾನವಾಗಿ ಬಂದಿತ್ತು. ಅದನ್ನು ಮೂಡಾದವರು ನಮ್ಮ ಗಮನಕ್ಕೆ ತರದೇ ಸೈಟ್ ಮಾಡಿ ಹಂಚ್ಬಿಡ್ತಾರೆ. ಸೈಟು ಮಾಡಿ ಪಾರ್ಕ್ ಎಲ್ಲ ಮಾಡಿ ಹಂಚ್ಬಿಟ್ಟಿರ್ತಾರೆ. ನಮಗೆ ಅಲ್ಲಿ ಜಮೀನು ನೋಡಿದಾಗ ನಮ್ಮ ಜಮೀನು ಮೂಡಾದವರು ಈ ಥರ ಅಕ್ವಿಷನ್ ಮಾಡಿರಲ್ಲ, ಉಪಯೋಗಿಸ್ಕೊಂಡ್ಬಿಟ್ಟಿರ್ತಾರೆ. ಸೈಟ್ ಮಾಡಿ ಮಾಡಿಬಿಟ್ಟಿರ್ತಾರೆ. ಅದು ನಮ್ಮ ಗಮನಕ್ಕೆ ತರದೇ ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ 2014ರಲ್ಲಿ ನನ್ನ ಹೆಂಡ್ತಿ ಪಾರ್ವತಿ ನಮಗೆ ಬದಲಿ ನಿವೇಶನ ಕೊಡಿ, ನಮ್ಮ ಜಮೀನು ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಿ ಅಂಥೇಳಿ ಕೊಡ್ತಾಳೆ. ಆಗ ನಾನು ಚೀಫ್ ಮಿನಿಸ್ಟರ್ ಆಗಿದ್ದೆ. ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ತಗೊಳ್ಳೋದು ಬೇಡ ನೀನು, ಆಮೇಲೆ ನೋಡೋಣ ನೀನು ಮುಂದೆ ಅದನ್ನು ಕ್ಲೈಮ್ ಮಾಡು ಅಂತ ಹೇಳಿದೆ. ಚೀಫ್ ಮಿನಿಸ್ಟರ್ ಆಗಿರೋರಿಗೆ ಬೇಡ ಅಂತ. ಸೊ ಅದು ಕೊಡಲಿಲ್ಲ. ಆಮೇಲೆ 21ರಲ್ಲಿ ಅದನ್ನು ಕೊಟ್ಟರು, ಸೈಟ್ ಕೊಟ್ಟರು. ಏನಂತಂದರೆ ಆಗ ಮೂಡಾದಲ್ಲಿದ್ದಂಥ ಪದ್ಧತಿ ಪ್ರಕಾರ 21ರಲ್ಲಿ 50-50 ಅನುಪಾತದಲ್ಲಿ ಕೊಡಬೇಕು ಅಂಥೇಳಿ ಯಾರು ಜಮೀನುಗಳು ಕಟ್ಟಿರ್ತಾರೆ ಅದು. ಸೊ ಆಗ ನಮ್ಮ ಅರ್ಜಿ ಇದ್ದದ್ದು ಇಂಥ ಏರಿಯಾದಲ್ಲೇ ಕೊಡಿ ಅಂತ ಕೇಳಿರಲಿಲ್ಲ. ವಿಜಯನಗರ 3rd ಸ್ಟೇಜ್ನಲ್ಲಿ ಅಥವಾ 4th ಸ್ಟೇಜ್ನಲ್ಲಿ ಕೊಡಿ ಅಂತ ನಾವೇನು ಕೇಳಿರಲಿಲ್ಲ. ನಾವು ಬದಲಿ ನೀವು ಸೈಟ್ ಕೊಡಿ, ನಿವೇಶನ ಕೊಡಿ, ಇಲ್ಲದೆ ಹೋದರೆ ನಮ್ಮ ಜಮೀನು ಕೊಡಿ ಅಂತ ಕೇಳಿ, ವಾಪಸ್ ಕೊಡಿ ಅಂತ. ಅದು ಅವರು ನಮಗೆ ವಿಜಯನಗರ 3rd ಸ್ಟೇಜ್ನಲ್ಲಿ 4th ಸ್ಟೇಜ್ನಲ್ಲಿ 14 ಸೈಟ್ಗಳು ಕೊಟ್ಟಿದ್ದಾರೆ. ಅದು 38,284 ಚದರಡಿ ಆಗುತ್ತೆ. ಅದು 1 ಎಕರೆಗಿಂತ ಕಡಿಮೆ. ನಮ್ಮದು ಓದದ್ದು 3 ಎಕರೆ 16 ಗುಂಟೆ, ನಮಗೆ ಬಂದದ್ದು 38,284 ಚದರಡಿ. 1 ಎಕರೆಗೆ ಸುಮಾರು 44,000 ಚದರಡಿ ಆಗುತ್ತೆ. ಸೊ ಅದನ್ನು ದೊಡ್ಡ BJPಯವರು ರಾಜಕೀಯವಾಗಿ ಅದನ್ನು ದುರುದ್ದೇಶದಿಂದ ಒಂದು ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ಯಾವುದೇ ಒಂದು ಕಾನೂನು ಬಾಹಿರವಾದಂಥ ವಿಚಾರ ಇಲ್ಲ. ಎಲ್ಲವೂ ಕೂಡ ಟೋಟಲಿ ಲೀಗಲ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.